ಬೆಂಗಳೂರಲ್ಲಿ ಮೀಟರ್ ರೀಡರ್ಗಳಿಗೆ ಸ್ಮಾರ್ಟ್ ಶಾಕ್ ಅನ್ನು ನೀಡಿದೆ. ಸಾವಿರಾರು ಮೀಟರ್ ರೀಡರ್ಗಳಿಗೆ ಬೆಸ್ಕಾಂ ಗೇಟ್ ಪಾಸ್. ಸ್ಮಾರ್ಟ್ ಮೀಟರ್ ಅನುಷ್ಠಾನವಾದರೆ ಮೀಟರ್ ರೀಡರ್ ಬಂದ್. ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ. ಹಂತ ಹಂತವಾಗಿ ಕಂಪ್ಲೀಟ್ ಸ್ಮಾರ್ಟ್ ಮೀಟರ್ ಅಳವಡಿಕೆ. ಎಸ್, ತುಂಬಾ ಜನರ ಜೀವನ ನೀಡುತ್ತಾ ಇರೋದೇ ಈ ಒಂದು ಮೀಟರ್ ರೀಡಿಂಗ್ ಮಾಡಿ. ಎಸ್, ಮೀಟರ್ ರೀಡಿಂಗ್ ಅಂತಂದ್ರೆ ಅರ್ಥ ನಿಮ್ಮ ಮನೆಯಲ್ಲಿ ಏನು ಬಿಲ್ ಬರುತ್ತಲ್ವಾ, ಕರೆಂಟ್ ಬಿಲ್ಲು, ಆ ಬಿಲ್ಲು ಎಷ್ಟು ಬಂದಿದೆ ಅಂತ ಆ ಬಿಲ್ಲನ್ನು ಹರಿದು ಕೊಡುವಂತಹ ಕೆಲಸ ಮಾಡ್ತಾನಲ್ಲ, ಆತನಿಗೆ ಮೀಟರ್ ರೀಡರ್ ಅಂತ ಕರೀತಾರೆ. ಆತನ ಬದಲಿಗೆ ಈಗ ಸ್ಮಾರ್ಟ್ ಒಂದು ಸಿಸ್ಟಮ್ ಬಂದಿದೆ. ಸಾವಿರಾರು ಮೀಟರ್ ರೀಡರ್ಗಳನ್ನ ಬೆಸ್ಕಾಂ ಗೇಟ್ ಪಾಸ್ ಮಾಡಿಬಿಟ್ಟಿದೆ. ಸ್ಮಾರ್ಟ್ ಮೀಟರ್ ಅನುಷ್ಠಾನವಾದರೆ ಮೀಟರ್ ರೀಡರ್ ಬಂದಾಗ್ಬಿಡ್ತಾರೆ. ಅವರು ತುಂಬಾ ವರ್ಷಗಳಿಂದ ಅದೇ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಾರೆ. ಸಡನ್ ಆಗಿ ಬೇಡ ಅಂತ ಹೇಳಿ ಗೇಟ್ ಪಾಸ್ ಕೊಟ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಬಂದ್ರೆ ಮನೆ ಮನೆಗೆ ತೆರಳಿ ಬಿಲ್ ನೀಡುವ ಅಗತ್ಯವಿರೋದಿಲ್ಲ. ಸ್ಮಾರ್ಟ್ ಮೀಟರ್ನಿಂದ ಮೀಟರ್ ರೀಡರ್ಸ್ ಕೆಲಸಕ್ಕೆ ಕಂಟಕ. ಈಗಾಗಲೇ ಹೊಸ ಮೀಟರ್ ರೀಡರ್ಗಳ ನೇಮಕಾತಿಗೆ ಕೊಕ್ಕೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರದ ವ್ಯಾಪ್ತಿಯಲ್ಲಿ ಮೀಟರ್ ರೀಡರ್ಸ್ ಕೆಲಸಕ್ಕೆ ಕಂಟಕ. ಸದ್ಯ ಮೀಟರ್ ರೀಡರ್ಗಳಿಗೆ 22,000 ವೇತನವನ್ನ ನೀಡ್ತಾ ಇರುವಂತಹ ಬೆಸ್ಕಾಂ ಸದ್ಯ ಬೆಸ್ಕಾಂನಲ್ಲಿ 3,500 ರೂಪಾಯಿ. ಸದ್ಯ ಬೆಸ್ಕಾಂನಲ್ಲಿ 3,500ಕ್ಕೂ ಹೆಚ್ಚು ಮೀಟರ್ ರೀಡರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮೀಟರ್ ರೀಡರ್ಸ್ ಕಡ್ಡಾಯ ನೇಮಕಾತಿ ಮಾಡ್ತಾ ಇಲ್ಲ. ಸ್ಮಾರ್ಟ್ ಮೀಟರ್ ನೆಪದಲ್ಲಿ ಸೇವೆಯಿಂದ ವಜಾ ಮಾಡುವಂತೆ ಮನವಿ. ಮೀಟರ್ ರೀಡರ್ಗಳಿಗೆ ಅವರಿಂದ ಸರ್ಕಾರಕ್ಕೆ ಮನವಿ ಕೂಡ ಹೋಗ್ತಾ ಇದೆ. 2003ರಿಂದ ಇಲ್ಲಿವರೆಗೂ 22 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಿಂದಿನ ಸರ್ಕಾರ ಇದ್ದಂತೆ SM ಕೃಷ್ಣ 2003ರಲ್ಲಿ ನಮ್ಮನ್ನ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಮೀಟರ್ ರೀಡರಾಗಿ ತಗೊಂಡಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ಮಾತಿ ಮಾಡ್ಕೊಂಡಿಲ್ಲ. ಸರ್ಕಾರದಲ್ಲಿ ಯಾವುದೇ ನಾವು ಇಲ್ಲಿವರೆಗೂ ಪ್ರತಿ ಸರ್ಕಾರದಲ್ಲೂ ನಾವು ಲೆಟರ್ ಕೊಟ್ಟಿದ್ದೋ. ಸೊ ಪ್ರತಿ ಸರ್ಕಾರದಲ್ಲೂ ಲೆಟರ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿವರೆಗೂ ಕಾಯ್ಮಾತಿ ಮಾಡಿಕೊಟ್ಟಿಲ್ಲ. ನಮ್ಮನ್ನು ಕಾಯ್ಮಾತಿ ಮಾಡಿಕೊಡಿ ಅಂತ ಈಗಲೂ ಕೇಳ್ತಾ ಇದ್ದೀವಿ, ಸಹ ಆಗಿಲ್ಲ. ನಾವು 2016ರಲ್ಲಿ ಕೋರ್ಟಿಗೆ ಮೊರೆ ಹೋಗಿದ್ದೋ. ಕೋರ್ಟಲ್ಲಿ 2020ರಲ್ಲಿ ನಮ್ಮಂತೆ ಆಗಿದೆ. ಸೊ 2020ರಲ್ಲಿ ನಮ್ಮಂತೆ ಆದ್ರೂ ಸರ್ಕಾರ ಕಾಯ್ಮಾತಿ ಮಾಡ್ಕೊಳ್ಳೋದೆ ಅಪೀಲ್ ಹೋದ್ರು. ಸೊ 2025 ಜನವರಿ 24ರಂದು ಮತ್ತೆ ನಮ್ಮಂತೆ ಆದೇಶ ಆಗಿದೆ. ಸೊ ಇಲ್ಲಿಗೆ 2 ತಿಂಗಳಾಗಿದೆ. ಸೊ 2 ತಿಂಗಳಾದರೂ ಸಹ ಸರ್ಕಾರದಲ್ಲಿ ಯಾವುದೇ ನಮ್ಮ ಕಾಯ್ಮಾತಿ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಸರ್ಕಾರ ಏನಾದರೂ ಮಾಡಿ ನಮ್ಮನ್ನು ಕಾಯ್ಮಾತಿ ಮಾಡ್ಕೋಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ಸರ್ಕಾರದಲ್ಲಿ ಈಗ 2 ತಿಂಗಳು ಬೆಳವಣಿಗೆ ಆಗಿದೆ. ಇನ್ನು ಕೋರ್ಟ್ಗೆ ಇನ್ನು 2 ತಿಂಗಳಾದ ನಂತರ ಅವರು 4 ತಿಂಗಳು ಗಡುವು ಕೊಟ್ಟಿದ್ದಾರೆ ಕೋರ್ಟ್ ಸರ್ಕಾರಕ್ಕೆ. ಸೊ